ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಆ್ಯಸ್ ಯೂಸ್ವಲ್ ಸಾಮಾನ್ಯವಾಗಿ ಧರ್ಮಸ್ಥಳದಿಂದ ಆರಂಭ ಆಗ್ತಾ ಇರ್ತದೆ ದಿನ. ಕಾರಣ ಇಷ್ಟ, ಅಲ್ಲೇ ನ್ಯಾಯ ಸಿಗಬೇಕಾಗಿದೆ. ದೊಡ್ಡ ಅನ್ಯಾಯಗಳ ಗೂಡದಾಗಿಬಿಟ್ಟದ. ನಾವು ಬೇಕಾದ ಹೇಳ್ಬೋದು, ಪವಿತ್ರ ಸ್ಥಳದ ಹೆಸರು ಕೆಡಿಸೋರು ಇದ್ದಾರೆ, ಕೆಲವೊಂದು ಹೆಸರು ಕೆಡಿಸಿದ್ರು, ಹಾಗೆ ಹೀಗೆ ಎಲ್ಲ ನಾವು ಮಾತಾಡೋದು ತಪ್ಪಿಸು ಅಂದರೆ ಹಾಗೆ ತಪ್ಪಿಸೋ ಕೆಲಸ ನಾವು ಮಾಡ್ತಾನೆ ಬಂದಿದ್ದೀವಿ. ಅಲ್ಲಿ ಅದನ್ನು ಮಾಡಿದಂಥ ಈ ಕ್ರಿಮಿನಲ್ ಕೇಸ್ಗಳು ನಿಂತಿದ್ದಂಥವ್ರು ಸಹಿತ ಅದನ್ನು ಆದಷ್ಟು ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ನ್ಯಾಯ ಇಲ್ಲ ಅಂತ ಹೇಳುವಾಗಿಲ್ಲ, ನ್ಯಾಯ ಕೊಡುವಾಗಿಲ್ಲ. ಇವತ್ತು ಬಾಲನ್ ಅನ್ನುವಂಥದ್ದು ಸ್ವತಃ ಕುಸುಮಾವತಿ ಮಗಳನ್ನ ಕಳ್ಕೊಂಡಂಥವಳು ಸೌಜನ್ಯಗಳನ್ನು ಅವರು ಇವತ್ತು ಹೈಕೋರ್ಟ್ಗೆ ಹೋಗಿ 74 ಅಸಹಜ ಸಾವುಗಳು, ಇವು ಪ್ರತ್ಯೇಕವಾಗಿ FIR ಆಗಬೇಕು, ಪ್ರತ್ಯೇಕವಾಗಿ ತನಿಖೆ ಆಗಬೇಕು. ಅವ್ರು ಯಾರು, ಅಲ್ಲಿಗೆ ಯಾಕೆ ಬಂದರು, ಅಸಹಜ ಸಾವುಗಳ ಬಗ್ಗೆ ಇನ್ಫಾರ್ಮೇಷನ್ ಪೂರ್ತಿಯಾಗಿ ನಮಗೆ ಸಿಗಬೇಕು. ಏನು ಕಾರಣಕ್ಕೆ ಸತ್ತರು, ಅಥವಾ ಅವ್ರು ಸತ್ತಿದ್ದು ಇಲ್ಲಿ ಬಂದು ನಾವು ಸ್ವರ್ಗಕ್ಕೆ ಹೋಗ್ತೀವಿ ಡೈರೆಕ್ಟಾಗಿ ಅಂತ ತಿಳ್ಕೊಂಡು ಪಾಪ ಅವ್ರು ತಿಳ್ಕೊಂಡಿರ್ಬೋದು. ಆ ತೀರ್ಕೊಂಡಂಥವ್ರು ವಿಷ ಸತ್ರ, ನಮ್ಮ ಹ್ಯಾಂಗ್ ಅಂದರೆ ಉರುಳಾಕೊಂಡು ಸತ್ರ, ಮತ್ತೆ ಯಾವ ರೀತಿ ಸತ್ರು ಅದು ಗೊತ್ತಾಗಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅದನ್ನು ಹೇಳಬೇಕಾದವ್ರು ಯಾರು? ಪೊಲೀಸರು, ಅಲ್ಲಿ ತನಿಖೆ ಮಾಡಿದಂಥವ್ರು, ಡಾಕ್ಟರ್ಸು, ಅಲ್ಲಿ ತಹಶೀಲ್ದಾರ್. ಯಾಕೆಂದರೆ ಸಾವುಗಳ ಪ್ರೊಸೀಜರ್ ಇರ್ತದೆ ಅಂತೇಳಿ ಬಾಲನ್ನವರು ಇವತ್ತು ವಾದ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸುಮ್ಮನೆ ಸತ್ತಿದ್ದಾರೆ ಅಂತೇಳಿ ಎಲ್ಲೂ ಹೋಗೋದು ಇಡುವಂಥದ್ದೆಲ್ಲ, ಅವ್ರು ಯಾರು ಅಂತ ಕೇಳಿದ್ರೆ ಯಾರೋ ಗೊತ್ತಿಲ್ಲ ಅಂತ ಹೇಳುವಂಥದ್ದೆಲ್ಲ ಇದು ಕಾನೂನು ಅದ ನಮ್ಮಲ್ಲೇ. ಒಬ್ಬ ವ್ಯಕ್ತಿಗೆ ಸಾವು ಆಯ್ತು ಅಂದರೆ ಅವನ ಸಂಪೂರ್ಣ ಇನ್ಫಾರ್ಮೇಷನ್ ಅವ ಅನ್ಐಡೆಂಟಿಫೈ ಆದರೆ ಅದನ್ನೆಲ್ಲ ರೆಕಾರ್ಡ್ ಮಾಡಬೇಕಾಗ್ತದೆ, ಆರಂಭದಿಂದ ಅಂತ್ಯದವರೆಗೆ, ಹುಗಿಯುವವರೆಗೆ. ಏನಾಯಿತು ಎಂತಾಯಿತು ಅಂತೇಳಿ ಡಾಕ್ಟರ್ಸ್ ರಿಪೋರ್ಟ್ ಬೇಕಾಗ್ತದೆ. ಅವೆಲ್ಲ ಅದಾವ, ಎಲ್ಲಿದ್ದಾವ? ಅಂದ್ರೆ ಇವತ್ತು ಬಾಲನ್ನವರು ಕುಸುಮಾವತಿಯವ್ರ ಮೂಲಕ ಕನಕೆ ಹಾಕ್ತಾ ಇದ್ದಾರೆ. ಈ 74 ಅಸಹಜ ಸಾವುಗಳು ಹುಗಿದ್ರಿ ಹೇಗೆ, ಯಾರು ಆರ್ಡರ್ ಮೇಲೆ ಹುಗಿದಿದ್ರಿ, ಏನಿದು ಅಂಥೇಳಿ ಇವತ್ತು ಸರ್ಕಾರಕ್ಕೆ ಅಂದ್ರೆ SITಗೆ ಇವತ್ತು ಚಟಿ ಹಿಡಿದಿದ್ದಾರೆ. SITಗೆ ಯಾಕೆ ಸರ್ಕಾರ ಯಾಕೆ ಪಾರ್ಟಿ ಮಾಡಲಿಲ್ಲ ಅಂದ್ರೆ, ಸರ್ಕಾರ ಇಲ್ಲಿ ಮುಖ್ಯ ಅಲ್ಲ, SIT ತನಿಖೆ ಮಾಡ್ತಾ ಇದ್ದ. ಅವ್ರು ಸಂಪೂರ್ಣವಾದ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ. ಒಂದು ಪೊಲೀಸ್ ಸ್ಟೇಷನ್ದ ಅಧಿಕಾರನೂ ಕೊಟ್ಟಿದ್ದಾರೆ, ಎಲ್ಲ ಅವರಲ್ಲಿದ್ದಾವೆ. ಅವ್ರು ಮಾಡಬೇಕು ಅದನ್ನು. ನೋಡೋಣ ಅದು ಏನು ಹೇಳ್ತಾರೆ ಹೇಳಿ ಅಂತ ಬಾಲನ್ನವರು ವಾದ ಮಾಡ್ತಾ ಇದ್ದಾರೆ. ಬಾಲನ್ನವರು ಇಲ್ಲಿವರೆಗೆ ವಿಶೇಷವಾಗಿ ಇಂಥ ಕೇಸ್ಗಳಲ್ಲಿ ಬಂದಿರಲಿಲ್ಲ. ಈಗ ಒಳ್ಳೆಯ ಅಭ್ಯಾಸಕರು, ಕಾನೂನನ್ನು ತಿಳಿದುಕೊಂಡಂಥವ್ರು, ಪ್ರತಿಯೊಂದು ಆ್ಯಂಗಲ್ದಲ್ಲೇ ಪ್ರತಿಯೊಂದು ಒಂದೇನಪ್ಪ ಅಂತ ವಿಷಯದ ಕುರಿತಾಗಿ, ಕಾನೂನು ವಿಷಯದ ಕುರಿತಾಗಿ ಮಹಾನ್ ಪಂಡಿತರು. ನಿಜವಾಗಿಯೂ ಈ ಸತ್ತೋದಂಥ ಅನಾಮಿಕ ಜನರ ಪರವಾಗಿ ನಿಂತಿದ್ದು ಅತ್ಯಂತ ಶ್ಲಾಘನೀಯ ವಿಷಯ. ಯಾಕಂದರೆ ಇದನ್ನು ಸರ್ಕಾರ ಅಂದ್ರೆ ಅಲ್ಲಿ ರಾಜಕೀಯ ಪಕ್ಷಗಳು ಆಡಳಿತ ಮಾಡ್ತಾ ಇರ್ತಾವ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ವೋಟ್ ಬೇಕು ಅವ್ರಿಗೆ. ವೋಟು ಮುಗ್ಧ ಜನ ಇದ್ದಾರೆ ಇಲ್ಲಿ. ಜನಕ್ಕೆ ನಮ್ಮೆಲ್ಲರಿಗೂ ಇನ್ನೂ ಎಷ್ಟೋ ತಿಳುವಳಿಕೆ ಬರಬೇಕಾಗಿದೆ. ನಮ್ಮಲ್ಲಿ ಶಿಕ್ಷಣ ಸರಿಯಾಗಿಲ್ಲ, ಅವೈಜ್ಞಾನಿಕ ಶಿಕ್ಷಣ. ಹೀಗಾಗಿ ಯಾರು ಏನು ಹೇಳ್ತಾರೆ ನಂಬಿಕೊಂಡು ಹೋಗುವಂಥದ್ದು, ಆ ನಂಬೆ ಅವ್ರು ಹೇಳೋದು ಸತ್ಯ ಅಂತ ತಿಳ್ಕೊಂಡು ಹೋಗುವಂಥದ್ದು ನಮ್ಮಲ್ಲೇ ಬೆಳೆದು ಬಂದ ಪರಂಪರೆ ಇದು. ಹೀಗಾಗಿ ಜನಗಳ ತಿಳುವಳಿಕೆ ಇವತ್ತಿದ್ದಿದ್ರೆ ಇಷ್ಟು ದೊಡ್ಡದಾಗಿ ಬೆಳೀತಾನೆ ಇರಲಿಲ್ಲ. ಇಷ್ಟರಲ್ಲನ ಇದ್ರ ಹಿಂದಿದ್ದಂಥವ್ರು ಯಾರು, ಅವ್ರು ಯಾಕೆ ಮಾಡಿದರು, ಏನು ಎಂದು ಅದೆಲ್ಲ ಬಿಡ್ರಿ. ಈ 74 ಜನರ ರೆಕಾರ್ಡ್ ಕೇಳ್ತಾ ಇದ್ರು. ಯಾರು ರೀ ಇವರು, ಹೂ ಈಸ್ ದೀಸ್ ಪರ್ಸನ್ಸ್? ಇವತ್ತು ನಮ್ಮಂತ ತೋರಿಸಿದ್ವಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತಂದ್ರೆ ವ್ಯವಸ್ಥೆ ಆ ರೀತಿಯ ನಾವು ಕಟ್ಕೊಂಡ್ಬಿಟ್ಬಿಟ್ಟಿದ್ದೀವಿ. ಅಲ್ಲಿ ಎಂದೋ ಒಬ್ಬ ಪ್ರತಿಭಾವಂತ, ಅತ್ಯಂತ ಪ್ರತಿಭಾವಂತ ಹೊರಗೆ ಬಂದಂಥ ಬಾಲನ್ನವರು ಇವತ್ತು ಎಜುಕೇಷನ್ ಆಗಿದೆ, ಅವ್ರಿಗೆ ಒಳ್ಳೆ ಎಜುಕೇಷನ್ ಸಿಕ್ಕದ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂಗೆ ಪ್ರತಿಯೊಬ್ಬರಿಗೆ ಬರಬೇಕಾಗಿದೆ ಇವತ್ತು. ಅದು ಬರಬೇಕಾದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಹೇಳುತ್ತಿರುವಂಥ ವಾದ
ಪ್ರತಿಯೊಂದು ಮಗುವಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಫ್ರೀ ಎಜುಕೇಷನ್ ಅವ್ನು ಕಲಿಯುವವರೆಗೆ ನಮ್ಮ ಸರ್ಕಾರ ಕೊಡಬೇಕಾಗಿದೆ. ಇವತ್ತು ಚೈನಾ ಮೇಲೆ ಇದ್ದಿದ್ದ ಕಾರಣ ಪ್ರತಿಯೊಬ್ಬರು ಫ್ರೀ ಎಜುಕೇಷನ್ ಕೊಟ್ಟಿದ್ದರಿಂದಾಗಿ ಜಲ್ದಿ ಯುರೋಪ್ ಮತ್ತು ಅಮೆರಿಕ ಎಲ್ಲಿ ಉದ್ಧಾರ ಅದು ಬೆಳೆದು ಅಂತ ತಿಳ್ಕೊಂಡಂಥ ಚೈನಾ ತಮ್ಮ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಹೈಯರ್ ಎಜುಕೇಷನ್ ಥರ ಕೊಡೋದ್ರಿಂದಾಗೆ ಇವತ್ತು ಅಮೆರಿಕ ಜೊತೆ ಫೈಟ್ ಮಾಡ್ಲಿಕ್ಕತ್ತದ. ಇರಲಿ ನಮ್ಮ ಚರ್ಚೆ ಮಾಡೋಣ ಅದನ್ನು. ಇವತ್ತು ಬಾಲನಂತರ ಪ್ರತಿಯೊಬ್ಬರು ಹುಟ್ಟಬೇಕಾಗಿದೆ ನಮ್ಮಲ್ಲೇ. ಅದಕ್ಕೆ ಕಾರಣ ಉನ್ನತ ಶಿಕ್ಷಣ. ಅದು ಭಾಳಷ್ಟು ಜನ ಸಿಗ್ತಾ ಇಲ್ಲ. ಹೀಗಾಗಿ ಕಲಿತಂಥವ್ರು ದುಡ್ಡು ಖರ್ಚು ಮಾಡಿ ಕಲ್ತಿರ್ತಾರೆ. ದುಡ್ಡು ಹೊಡಿಸುವಾಗ ಅವ್ರು ಪಾಪ ಅವ್ರು ತಪ್ಪು ಅಂತಲ್ಲ, ವ್ಯವಸ್ಥೆ ಆಗದ. ವಕೀಲಗಳು ದುಡ್ಡಿದ್ದವ್ರ ಪರವಾಗಿ ಮಾತಾಡ್ತಾರೆ. ಇವತ್ತು ದುಡ್ಡು ಇಲ್ದವ್ರ ಪರವಾಗಿ ಇವತ್ತು ಬಾಲನ್ನು ಮಾತಾಡ್ತಾ ಇದ್ದಾರೆ. ಈ 74,000 ದುಡ್ಡು ಇಲ್ಲದಂಥವ್ರು ಬಡವರು ಯಾರು ಏನು ಎಲ್ಲ ಬಂದಂಥವ್ರು ಪಾಪ ಊರಿಗೆ ಪುಣ್ಯ ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅವರು ಅಲ್ಲಿಗೆ. ಆದರೆ ರೆಕಾರ್ಡ್ ಬೇಕಲ್ಲ, ಇವರು ಇದಕ್ಕಾಗಿ ಸತ್ತಿದ್ದಾರೆ ಅಂತೇಳಿ ಯಾವ ಆಧಾರ ಮೇಲೆ ಮಾತಾಡೋದು ನಾವು. ಅದನ್ನು ಮಾಡಬೇಕಾದವ್ರು ಯಾರು ಅನ್ನೋ ಸಹಿತ ನಮ್ಮಲ್ಲಿ ತಿಳುವಳಿಕಿಲ್ಲ. ಅದು ಮಾಡಬೇಕಾದವರು ಒಂದು ಡಾಕ್ಟರ್ಸು, ಅಲ್ಲಿ ಪರಿಸರ ನೋಡಿಕೊಂಡು ತಹಸೀಲ್ದಾರು ಯಾಕೆ ಇವರು ಆದ್ರಪ್ಪ ಏನು ಸೂಸೈಡ್ ಆಗಿದನೋ, ಹತ್ಯೆ ಆಗಿದನೋ, ಏನಾಗಿದೆ, ಯಾರು ಕೊಲೆ ಮಾಡಿದರೋ, ಎಂಥ ಒಂದು ಜಘನ್ಯ ಅಪರಾಧ ಆಯಿತು. ಸೌಜನ್ಯಾಳ ಮೇಲೆ, ವೇದವಲ್ಲಿಯ ಮೇಲೆ, ಪದ್ಮಲತಾರ ಮೇಲೆ, ಆನೆಮಾವತನ ಮೇಲೆ, ಅವ್ರ ತಂಗಿ ಮೇಲೆ ಇವತ್ತು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಬಿ ರಿಪೋರ್ಟ್ ಸಿ ರಿಪೋರ್ಟ್, ಬಿ ರಿಪೋರ್ಟ್ ಸಿ ರಿಪೋರ್ಟ್. ಈ ನಮ್ಮ ಪೊಲೀಸ್ ವ್ಯವಸ್ಥೆ, ಈ ನಮ್ಮ ವೈದ್ಯಕೀಯ ವ್ಯವಸ್ಥೆ, ಕಲಿತಂಥ ವೈದ್ಯಕೀಯ ಕಲಿತಂಥ ಭಾಳ ಕಡಿಮೆ ಜನ. ಅವ್ರು ತಾವು ಬದುಕೋದಕ್ಕಾಗಿ ಅನಿವಾರ್ಯವಾಗಿ ಅಡ್ಜಸ್ಟ್ಮೆಂಟ್ ಹೊಟ್ಟೆಗೆ ಮಾಡ್ಕೊಂಡು ಹೋಗುವಂಥ ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಸುಳ್ಳುಗಳ ಸಂತೆ, ಧರ್ಮಸ್ಥಳ ಸುತ್ತೆಲ್ಲ ಹಬ್ಬ. ಧರ್ಮ ಹೆಸರು ಕೆಡಿಸ್ತಾ ಇದ್ದಂಥ ಇರುವಂಥ ಈ ಜನ ಧರ್ಮದ ನೆಲೆಯಲ್ಲೇ ಈ ಕೇಸುಗಳೆಲ್ಲ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಧರ್ಮದ ಮುಖವಾಡ ಹಾಕ್ಕೊಂಡು ಅದು ಹಿಂದಿದಂಥ ವ್ಯಕ್ತಿ ಹಿಡಿಬೇಕಂತ ಹೋದಾಗ ಆ ವ್ಯಕ್ತಿ ಮಂಜುನಾಥ ಅನ್ನಪ್ಪ ಸ್ವಾಮಿಯನ್ನು ಮುಂದಿಟ್ಟುಕೊಂಡು ಈ ಎಲ್ಲ ಕೃತ್ಯಗಳನ್ನು ಮಾಡಿದ್ದಾನಂತ ಅನ್ನೋದು ಕೆಲವರು ವಾದ. ಅಂಥವ್ರಿಗೆ ಇವರು ನಕ್ಸಲೈಟ್ಸ್ ಅಂತ ಕರೆಯುವಂಥವ್ರು ಅಲ್ಲಿ ಜನ ಇದ್ದಾರೆ. ಆದರೆ ಸುದೈವವೋ ದುರ್ದೈವೋ ಗೊತ್ತಿಲ್ಲ, ಇದರ ವಿರುದ್ಧ ಹೋರಾಟ ಮಾಡುವಂಥವ್ರು ಎಲ್ಲರೂ ಇವತ್ತೇನಪ್ಪ ಅಂದ್ರೆ ನಕ್ಸಲೈಟಿಗೆ ಸಂಬಂಧ ಇಲ್ಲದಂಥವರು. ಅವರೂ ಸಹ ರೈಟ್ ವಿಂಗ್ದವರು, ದೇವ್ರ ನಂಬಿಕೆ ಇಟ್ಟಂಥವ್ರು, ಸತ್ಯ ನ್ಯಾಯ ನಿಷ್ಠವೃತ್ತಿಯನ್ನು ಹಿಡ್ಕೊಂಡು ಬಂದಂಥವ್ರು. ಉದಾಹರಣೆಗೆ ತಿಮರೋಡಿಯವರು, ಮಟ್ಟಣ್ಣವರು, ಸೋಮನಾಥ್ ನಾಯಕರು, ವಿಠ್ಠಲಗೌಡರು, ಧರ್ಮಸ್ಥಳದ ನೆಲೆಯಲ್ಲಿ ಮಂಜುನಾಥನ ಆಶೀರ್ವಾದದಿಂದ ಬದುಕ್ತಾರಂತ ಹೇಳುವಂಥ ವಿಠ್ಠಲಗೌಡರು, ಇಂಥವ್ರು ಎಲ್ಲರೂ ಇರುವುದರಿಂದಾಗೆ ಇದು ಇನ್ನಷ್ಟು ಸ್ವಲ್ಪ ಉಳಿದದಪ್ಪ ಕೇಸ್ ಅನ್ನುವಂಥದ್ದಾಗ್ಯದ. ಹೀಗಾಗಿ ಇವತ್ತಿನ ಈ ಧರ್ಮಸ್ಥಳದ ಕೇಸಿಗೆ ಬಾಲನಂತರ ಬಂದು ನಾಳೆ ಬರೋ ಫೆಬ್ರವರಿ 3ರಂದು ಏನು ಕೊಂದವರು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಹೆಣ್ಮಕ್ಕಳು, ಆ ಹೆಣ್ಣುಮಕ್ಕಳಿಗೆಲ್ಲ ಇವತ್ತೊಂದು ಏನಪ್ಪ ಸತ್ಯ ದರ್ಶನ ಮಾಡಿಸುವಂಥ ವ್ಯಕ್ತಿ ಇವತ್ತು ಬಂದಿದ್ದಾರಪ್ಪ ಅಂತೇಳಿ. ಇದಕ್ಕೆ ಕಾರಣ ಹೈಯರ್ ಎಜುಕೇಷನ್, ತಿಳುವಳಿಕೆ ಎಜುಕೇಷನ್, ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಂಥ ಬಾಲನ್ನವರಿಂದ ಒಂದು ಹೊಸ ಆಯಾಮ ಈ ಕೇಸಿಗೆ. ಸೌಜನ್ಯಾಳ ಕೇಸ್ ಮುಚ್ಚೋಗಿಬಿಟ್ಟಿತ್ತು, ಇನ್ನುಳಿದ ಕೇಸು ಮುಚ್ಚಾಕಿ ಹೋಗಿಬಿಟ್ಟಿದ್ರು. ಈವನ್ SIT ಯಾವ SIT ತನಿಖೆ ಮಾಡೋಕ್ಕೆ ಬಂದಿತ್ತೋ ಅದರ ಬಾಯಿಯನ್ನು ಸಹಿತ ಬಂದ್ ಮಾಡಿ ಹೋಗ್ಬಿಟ್ಟಿದ್ರು. ಕೇವಲ ಅದು ಚೆನ್ನೈ ಸುದ್ದಿ ಕಿರಿಕಿ ಆಗ್ತಾ ಇತ್ತು. ಚೆನ್ನೈ ಮೊದಲು ಕೊಟ್ಟಂಥ 164 ಅಡಿಯ ಕೇಸನ್ನು ಮುಚ್ಚಾಕೆ ಹೊಸದಾಗಿ 183 ಅಡಿಯಲ್ಲಿ ಹೌದಪ್ಪ ಇವರೆಲ್ಲರೂ ಸುಳ್ಳುಗಾರರು ಅಂದರೆ ಇವ್ರ ಮೇಲೆ ಹೊಸ ಕೇಸ್ ಸ್ಟಾರ್ಟ್ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಬಾಲಣ್ಣವರು ಬಂದಿಲ್ಲದೆ ಒಂದು ಹೊಸ ಆಯಾಮದ ಚಿಂತನೆ. ಬಾಲಣ್ಣವರಾಯಿತು, ದೊರೆರಾಜು ಅವರಾಯಿತು, ದ್ವಾರಕಾನಾಥವರಾಯಿತು, ಇವೆಲ್ಲ ಹೋರಾಟಗಾರರು ಇವ್ರ ಜೊತೆಗೆ ಇವತ್ತು ಮಹಿಳೆಯರು ಎದ್ದು ನಿಂತಿದ್ದಾರೆ. ಕೊಂದವರು ಯಾರು ಅಂತೇಳಿ. ಹೀಗಾಗಿ ಹೊಸ ದಿಕ್ಕು, ಹೊಸ ಚಿಂತನೆ, ಹೊಸ ಬೆಳಕು ಧರ್ಮಸ್ಥಳದ ನೆಲೆಗಟ್ಟಲ್ಲಿ ಇವತ್ತು ಕಾಣ್ಲಿಕ್ಕತ್ತದ. ಒಂದು ಹೇಳ್ತಾರೆ, ಖುದಾಕೆ ಗರ್ ಮೇ ದೇರ್ ಹೈ ಮಗರ್ ಅಂಧೇರ್ ರಹಿ ಅಂತ. ಅದು ಇವತ್ತು ಸಾಬೀತಾಗುವಂಥ ಸಂದರ್ಭ ಬರ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ತನಿಖೆ ಮುಂದುವರಿಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ನ್ಯಾಯ ಸಿಗಲಿ ಅನ್ನೋದೆಲ್ಲ ನಮ್ಮೆಲ್ಲರ ಬೈಕೆ. ಅದು ಸಿಗ್ತದನ ಅನ್ನೋದು ಇನ್ನೂ ಕ್ವಶನ್ ಆಗಿ ಉಳಿದದ. ಕಾರಣ ಅಂದ್ರೆ ಆ ರೀತಿಯಾದಂಥ ಬಲೆಯನ್ನು ಅಲ್ಲಿ ಹೆಣದು ಬಿಟ್ಟಿದ್ದಾರೆ. ಅದು ಅಷ್ಟು ಸುಲಭದ ಬಲೆ ಅಲ್ಲ, ಅದನ್ನು ಛೇದಿಸೋದು ಭಾಳ ಕಷ್ಟದ ಕೆಲಸ. ಆ ದಿಶೆಯಲ್ಲಿ ಮಾತ್ರ ಹರಿತಾದ ಬಾಲಣ್ಣ, ಹರಿತಾದ ದೊರೆರಾಜು, ದ್ವಾರಕಾನಾಥ, ಹರಿತಾದ ಕುಡ್ಲ ರಾಂಪೇಜ್ ಅನ್ನುವಂಥ ವಾಹಿನಿ, ಇನ್ನೂ ಅನೇಕರು ಭಾಳ ಸಾಹಸ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈ ಯೂಟ್ಯೂಬ್ ವಾಹಿನಿದಾರರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅನ್ನುವಂಥ ಮಾತು. ಭಾಳಷ್ಟು ಜನ
ಈ ಒಂದು ಕೇಸಿನ ಬೆನ್ನತ್ತೆ ಇವತ್ತು ಒಂದು ತಾರ್ಕಿಕ ಅಂಚಿಗೆ ತಂದಿರಿಸ್ತಾ ಇದ್ದಾರೆ. ಅದಕ್ಕೆ ಬಾಲನಂತ ಒಬ್ಬ ದೊಡ್ಡ ಇವತ್ತು ಕಾನೂನು ತಜ್ಞ ನಮಗೆ ಸಿಕ್ಕಿದ್ದು ನಿಶ್ಚಿತವಾಗಿಯೂ ಅಲ್ಲಿಯ ಈ ಒಂದು ದೌರ್ಜನ್ಯಕೋರರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಸಾರ್ಥಕ ಆಗ್ಬೋದು ಒಂದು ದೊಡ್ಡ ಭರವಸೆ ಮೂಡಿದ, ಒಂದು ಹೊಸ ಬೆಳಕು ಮೂಡಿದ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯಕ್ಕೆ ವಂದನೆಗಳು.